ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆ್ಯಕ್ಚುಲಿ ನಾನಿವತ್ತು ಕೊಡ್ತಾ ಇರುವಂಥ ಪ್ರಯೋಗ ವಶೀಕರಣ. ಹೌದು, ವಶೀಕರಣ ಪ್ರಯೋಗ ಅಂತ ಹೇಳಿದ್ರೆ ಪ್ರೇಮಿ ಪ್ರೇಯಸಿ ಆಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ಪಾರ್ಟ್ನರ್ಸ್ ಆಗಿರ್ಬೋದು, ಅಣ್ಣ ತಮ್ಮಂದರಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ತಂದೆ ಮಕ್ಕಳಾಗಿರ್ಬೋದು, ತಾಯಿ ಮಕ್ಕಳಾಗಿರ್ಬೋದು, ಎಲ್ಲರಿಗೂ ದೂರ ಆಗಿದ್ದಾರೆ ಸರ್, ಈ ವ್ಯಕ್ತಿ ನನ್ನ ಜೀವನದಲ್ಲಿ ಮತ್ತೆ ಬರಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ ಅನ್ನುವಂಥವ್ರು, ಮತ್ತು ನೀವು ನ್ಯಾಯಬದ್ಧವಾಗಿದ್ದರೆ ಮಾತ್ರ ಈ ಪ್ರಯೋಗವನ್ನು ಮಾಡಿ. ಇಲ್ಲದಿದ್ದರೆ ಸರ್ ಪ್ರಯೋಗ ಕೆಲಸ ಮಾಡಲ್ವಾ ಸರ್ ಅಂದರೆ ಪ್ರಯೋಗ ಕೆಲಸ ಮಾಡ್ಬೋದೇನೋ, ಆದರೆ ವ್ಯತಿರಿಕ್ತವಾಗಿ ಕೆಲಸ ಆಗ್ಬೋದೇನೋ, ಸಮಸ್ಯೆ ಇತ್ಯಾದಿಗಳು ಇನ್ನೂ ಜಾಸ್ತಿ ಉಲ್ಬಣ ಆಗಬಹುದೇನೋ. ರೈಟ್? ಸೊ ಮಾಡೋ ಮುಂಚೆ ದಯವಿಟ್ಟು ಇದನ್ನು ಯೋಚನೆ ಮಾಡಿ. ಒಂದು ಒಳ್ಳೆ ಶುಭ ದಿನವನ್ನು ಆಯ್ಕೆ ಮಾಡ್ಕೊಳ್ಳಿ. ಹತ್ತಿರದಲ್ಲಿರುವಂಥ ವಿದ್ಯಾವಂತರ ಹತ್ರ ಕೇಳಿ, ಶುಭ ದಿನ ಯಾವುದು, ನನಗೆ ಚೆನ್ನಾಗಿರೋ ದಿನ ಯಾವುದು. ಒಂದು ಸಲ ನಾನು ಪ್ರಯೋಗ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ, ನನಗೆ ಕೆಲಸ ಆಗಬೇಕು, ನಾನು ಏನು ಮಾಡಬೇಕು, ಕನಿಷ್ಠ ಇದನ್ನಾರು ಕೇಳಿ. ಅಲ್ಲ ಎಲ್ಲವನ್ನ ಬಂದ್ಬಿಟ್ಟು, ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಜಾತಕಗಳು ಡಿಫ್ರೆಂಟ್ ಆಗಿರ್ತವೆ. ಎಲ್ರಿಗೂ ಬಂದ್ಬಿಟ್ಟು ಇಂಥದ್ದೇ ದಿನ ಬರುತ್ತೆ ಅನ್ನೋದು ಇದು ಸುಳ್ಳು. ಇದನ್ನು ನಂಬೇಡಿ. ಎಲ್ರಿಗೂ ಶುಭ ದಿನ ಅಂದರೆ ಎಲ್ಲರಿಗೂ ಶುಭ ದಿನ ಆಗಿರಲ್ಲ ಅದು. ರೈಟಾ? ಸೊ ನನಗೆ ಯಾವ ದಿನ ಮಾಡ್ಕೋಬೇಕು ಅನ್ನೋದನ್ನು ನೋಡಿಕೊಂಡು ನೀವೇನು ಮಾಡಿ, ಹತ್ತಿರದಲ್ಲಿ ಯಾವುದಾದ್ರೂ ದೇವಸ್ಥಾನದಲ್ಲಿರುವಂಥ ಅರಳಿ ಮರದ ಹತ್ರ ಹೋಗಿ. ಅಲ್ಲಿಗೆ ಹೋದ ನಂತರ 2 ಎಲೆಗಳನ್ನು ನೀವು ಕಿತ್ತು ತರಬೇಕು. ಆ 2 ಎಲೆಗಳು ಅರ್ಧಂಬರ್ಧ ಒಣಗಿರಬೇಕು. ರೈಟಾ? ಪೂರ್ತಿ ಒಣಗಿರಬೇಕಾ ಸರ್? ಇಲ್ಲ. ಹಸಿಯಾಗಿರ್ಬೇಕಾ ಸರ್? ಇಲ್ಲ. ಅರ್ಧಂಬರ್ಧ ಒಣಗಿರಬೇಕು. ಅಂದರೆ ಈ ರೀತಿ ಮಾಡಿಸಿದಾಗ ಅದು ಪುಡಿ ಆಗಬಾರ್ದು, ಆದರೆ ಒಣಗಿರಬೇಕು. ಹಳದಿ ಬಣ್ಣದಲ್ಲಿ ಯೆಲ್ಲೋಯಿಶ್ ಕೂಡ ಬಂದಿರಬೇಕು. ಕೆಳಗಡೆ ಬಿದ್ದಿರುವಂಥ ಎಲೆಗಳು ಕೆಲಸ ಮಾಡಲ್ಲ. ಇವಾಗ ಹೇಳಿದ್ದೀನಿ. 2 ಸ್ವಚ್ಛವಾಗಿರುವಂಥದ್ದು ಚೆನ್ನಾಗಿರುವಂಥ ಎಲೆನೇ ತೊಗೊಂಬನ್ನಿ. ತೊಗೊಂಡು ಬಂದಾದ್ರ ಮೇಲೆ, ಮನೆಯಲ್ಲಿ ತಂದಾದ್ರ ಮೇಲೆ ಒಂದು ಸ್ವಲ್ಪ ಅದಕ್ಕೆ ನೀರು ಇತ್ಯಾದಿಗಳನ್ನ ಹಾಕಿ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ಇದಾದ ನಂತರ ಒಂದು ಎಲೆಯ ಮೇಲೆ ಕಾಡಿಗೆಯಿಂದ, ಇನ್ನೊಂದು ಎಲೆಯ ಮೇಲೆ ಕೆಂಪು ಚಂದನದಿಂದ ವ್ಯಕ್ತಿಗಳ ಹೆಸರನ್ನು ಬರೀರಿ. ಕಾಡಿಗೆಯಿಂದ ಎ ಒಬ್ಬ ವ್ಯಕ್ತಿಯ ಹೆಸರು, ಕೆಂಪು ಚಂದನದಿಂದ ಬಿ ಇನ್ನೊಬ್ಬ ವ್ಯಕ್ತಿಯ ಹೆಸರು. ಅದಾದ ನಂತರ ಈ ಎಲೆಗಳನ್ನು ತಗೊಂಡು ಯಾವ ಅರಳಿ ಮರದಿಂದ ಈ ಎಲೆಗಳನ್ನ ತಂದಿದ್ದೀರೋ ಅಲ್ಲಿಗೆ ನೀವು ಹೋಗಬೇಕು. ಆ ಅರಳಿ ಮರದ ಬುಡದಲ್ಲಿ ಈ 2 ಎಲೆಗಳನ್ನು ಉಲ್ಟಾ ಹಾಕಿ, ಹೆಸರಿನ ಭಾಗ ಕೆಳಗಡೆ ಬರುತ್ತೆ, ಉಲ್ಟಾ ಈ ಥರ ಹಾಕಿ, ಅಥವಾ ಒಂದ್ರ ಮೇಲೆ ಒಂದು ಇಟ್ಟರೂ ಪರವಾಗಿಲ್ಲ, ಇಟ್ಟು ಅದರ ಮೇಲೆ ಭಾರವಾದಂಥ ಯಾವುದಾದ್ರು ಒಂದು ಕಲ್ಲನ್ನು ನೀವು ಇಡಬೇಕಾಗುತ್ತೆ. ಇದು 1ನೇ ದಿನದ ಪ್ರಯೋಗ. 2ನೇ ದಿನದಿಂದ ಒಂದು ಚಿಕ್ಕ ಮಣ್ಣಿನ ಮಡಿಕೆ ಅಥವಾ ಕುಡಿಕೆ ಇತ್ಯಾದಿಗಳಲ್ಲಿ ನೀರನ್ನು ಹಾಕ್ಕೊಂಡು ಹೋಗಿ ಅದೇ ಅರಳಿ ಮರಕ್ಕೆ ನೀರನ್ನು ನೀವು ಹಾಕಬೇಕು. ಹಾಕುವಾಗ ನೀರು ಇಲ್ಲಿಂದ ಚೆಲ್ಲಬೇಕು. ನೀರು ಹಿಂಗಾಕಿ ಈ ಕೈಯಿಂದ ಈ ಥರ ಚೆಲ್ತಾ ಇರಬೇಕು ನೀರು. ಸೊ ಆ ಅರಳಿ ಮರಕ್ಕೆ ನೀರನ್ನು ಹಾಕುವಾಗ ಇಂಥ ವ್ಯಕ್ತಿ ಮತ್ತೆ ನನ್ನ ಜೀವನದಲ್ಲಿ ವಾಪಸ್ ಬರಲಿ ಅನ್ನುವಂಥ ಕಾರಣಕ್ಕಾಗಿ ಈ ಪ್ರಯೋಗವನ್ನು ನಾನು ಮಾಡಿರುವಂಥದ್ದು. ಈ ವ್ಯಕ್ತಿ ಎಲ್ಲಿದ್ರೂ ಸಹಿತ ಈತನಿಗೆ ನನ್ನ ಮೇಲೆ ಯೋಚನೆ ಬರಲಿ, ಮನೆ ಬಗ್ಗೆ ಯೋಚನೆ ಬರಲಿ, ವಾಪಸ್ ಬರಲಿ. ಕೆಲವರು ಹೆಂಡತಿ ಬಿಟ್ಟೋಗಿರ್ತಾರೆ, ವಾಪಸ್ ಬಂದಿರಲ್ಲ, ಗಂಡ ಬಿಟ್ಟೋಗಿರ್ತಾನೆ, ಜವಾಬ್ದಾರಿ ಇರಲ್ಲ, ಮನೆ ಮಠ ಮಕ್ಕಳು ಯಾವುದು ಯೋಚನೆ ಇರಲ್ಲ, ಬಿಟ್ಟೋಗಿರ್ತಾರೆ. ಅಂಥವ್ರು ಈ ಪ್ರಯೋಗ ಇತ್ಯಾದಿಗಳನ್ನ ಮಾಡ್ಬೋದು. ಮಕ್ಕಳು ಬಿಟ್ಟೋಗಿರ್ತಾರೆ, ಕಾರಣ ನಿಮಗೆ ಗೊತ್ತಿರ್ತದೆ ಯಾಕೆ ಅಂತ. ಅರ್ಥ ಆಯ್ತಲ್ವಾ? ಸೊ ಈ ಥರ ಏನೇ ಇದ್ರೂ ಸಹಿತ ನಮ್ಮನ್ನು ಅಗಲಿರುವಂಥ ವ್ಯಕ್ತಿ ಮತ್ತೆ ಬಂದು ಗೂಡು ಸೇರಲು ಈ ಪ್ರಯೋಗವನ್ನು ತಾವುಗಳು ಬಳಸ್ಕೋಬೋದು. ಸೊ ಈ ಪ್ರಯೋಗದಿಂದ ಖಂಡಿತವಾಗ್ಲೂ ರಿಟರ್ನ್ ಆಗ್ತಾರೆ ಸರ್ ಅಂದರೆ ಖಂಡಿತವಾಗ್ಲೂ ರಿಟರ್ನ್ ಆಗ್ತಾರೆ. ಆ ಎಲೆ ಎಲ್ಲೂ ಹೋಗಬಾರ್ದು, ಅದನ್ನು ನೋಡ್ಕೊಳ್ಳಿ ಸರ್. ಇದಕ್ಕೆ ನಾವು ದೇವಸ್ಥಾನದಲ್ಲಿ ಇರೋದಲ್ಲ ಸರ್, ಒಂದು ಜಾಗದಲ್ಲಿ ಬಂದ್ಬಿಟ್ಟು ಅರಳಿ ಮರ ಇದೆ, ತುಂಬ ಚೆನ್ನಾಗಿ ಬ್ರಹ್ಮಾಂಡವಾಗಿ ಬೆಳೆದಿದೆ, ಅಲ್ಲಿಗೆ ಹೋಗಿ ಮಾಡ್ತೀನಿ, ಯಾರು ಬರಲ್ಲ, ಯಾರು ಅದನ್ನು ಮುಟ್ಟಲ್ಲ, ನಾನು ಅಲ್ಲಿ ಮಾಡಲ್ಲ ಸರ್ ಅಂದರೆ ಕಣ್ಣು ಮುಚ್ಕೊಂಡು ಮಾಡಿ ಅಲ್ಲೂ ಕೂಡ. ನಾನೇನಂತೀನಿ ಅಂದರೆ ಆ ಅರಳಿ ಎಲೆನ ಅಲ್ಲಿ ನೀವು ಇಟ್ಟಿರೋದನ್ನು ಯಾರು ತೆಗಿಯಂಗಿಲ್ಲ, ಅದನ್ನು ನೆನ್ಪಿಟ್ಕೊಳ್ಳಿ. ನೀರು ಎಷ್ಟು ದಿನ ಹಾಕಬೇಕು? ಡೈಲಿ ತೊಗೊಂಡೋಗಿ ನೀರು ಹಾಕ್ತೀರ, ಎಷ್ಟು ದಿನ ಹಾಕಲಿ ಸರ್, ನಿಮ್ಮ ಕೆಲಸ ಆಗೋ ತನಕ ನೀರು ಹಾಕಿ ಅಷ್ಟೇ. ಕೆಲಸ ಎಲ್ಲ ಆದಮೇಲೆ ಹೋಗ್ಬಿಟ್ಟು ಒಂದು ಮಾತು ಹೇಳ್ಬಿಟ್ಟು ಬನ್ನಿ. ಯಾವತ್ತು ಕೆಲಸ ಎಲ್ಲ ಆದಮೇಲೆ ನಾವು ಹೇಳಲ್ಲ. ಕೆಲಸ ಆದ್ರ ಮೇಲೆ ಅದೇ ಅರಳಿ ಮರದ ಹತ್ರ ಹೋಗಿ, ನಾನು ಈ ವಿಷಯಕ್ಕಾಗಿ ಇಲ್ಲಿ ಪ್ರಯೋಗ ಮಾಡಿದ್ದೆ, ನಿಂದು ಎಲೆನ ತೊಗೊಂಡಿದ್ದೆ, ಈ ಥರ ಪ್ರಯೋಗ ಮಾಡಿದೆ, ಥ್ಯಾಂಕ್ಸ್, ನನಗೊಂದು ಕೆಲಸ ಆಯಿತು ಅಂತ. ಯಾವುದೋ ಒಂದು ಶಕ್ತಿ ನಿಮ್ಮ ಕೆಲಸವನ್ನು ಮಾಡಿಕೊಟ್ಟಿರ್ತದೆ. ನಾನು ಇಂಥದ್ದೇ ಶಕ್ತಿ ಅಂತ ಹೆಸರು ಹೇಳಲ್ಲ. ಯಾವುದೋ ಒಂದು ಶಕ್ತಿ ನಮಗೊಂದು ಕೆಲಸ ಮಾಡಿಕೊಟ್ಟಿರ್ತದೆ. ಥ್ಯಾಂಕ್ಸ್ ಹೇಳೋದ್ರಲ್ಲಿ ತಪ್ಪೇನಿದೆ, ಸಾರಿ ಕೇಳೋದ್ರಲ್ಲಿ ತಪ್ಪೇನಿದೆ ಗೊತ್ತಿಲ್ಲ. ಸೊ ಇದನ್ನು ನೀವು ಪ್ರಯೋಗವಾಗಿ ಬಳಸ್ಕೊಳ್ಳಿ. ಮತ್ತು ನಿಯತ್ತಾಗಿದ್ದರೆ, ಪ್ರೇಮಿ ಪ್ರೇಯಸಿ ಅಂತ ಸ್ಟಾರ್ಟಿಂಗಲ್ಲೇ ನಾನು ಹೇಳಿದೆ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಈ ಪ್ರೀತಿ ನಿಯತ್ತಾಗಿದ್ದರೆ ದೂರ ಆಗಲ್ಲ. ಸೊ ಏನಾದರೂ ಆಗಿದೆ ಅಂತ ಹೇಳಿದ್ರೆ ಅದು ನಿಯತ್ತಾಗಿರಲ್ಲ. ಓಕೆ, ಕಾರಣಾಂತರಗಳಿಂದ ಕಟ್ಟಾಗುತ್ತೆ. ಹೆಂಗೆ ಅಂತ ಹೇಳಿದ್ರೆ, ಯಾರಾದರೂ ಒಬ್ಬರು ಪ್ರಯೋಗ ಇತ್ಯಾದಿಗಳನ್ನ ಮಾಡಿ ಬೇರ್ಪಡಿಸುವಂಥದ್ದು ಇತ್ಯಾದಿಗಳನ್ನ ಮಾಡಿರ್ತಾರೆ. ಸೊ ಈ ಥರದ್ದು ಏನಾದರೂ ಆಗಿದ್ರೆ ಈ ಪ್ರಯೋಗದಿಂದ ಅದು ಸರಿ ಹೋಗುತ್ತೆ. ಒಳ್ಳೆಯ ವಿಚಾರಕ್ಕಾಗಿ ಈ ವಶೀಕರಣ ಪ್ರಯೋಗವನ್ನು ಬಳಸ್ಕೋತೀರಾ ಅನ್ನುವ ನಂಬಿಕೆಯಿಂದ ಗುರುಭಕ್ತಿ ಜ್ಯೋತಿಷ ಕೇಂದ್ರದಲ್ಲಿ ನಾವು ಈ ಸಲ ವಶೀಕರಣ ಪ್ರಯೋಗವನ್ನು ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ಹೋಗ್ತಾ ಇದೇ ಥರದ ಪ್ರಯೋಗಗಳು ಬರೋದಕ್ಕೆ ಪ್ರಾರಂಭವಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.